ಮತ್ತು ಅದು ಭಾರಿ 30-40-50 ವರ್ಷಗಳ ಹಿಂದೆ ನಡೆದಂಥ ಈ ವಿಚಾರಗಳು. ಇದಕ್ಕೆ ಅದರ ಮುಂಚೆ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಪಾಲು ಇರ್ತಿರಲಿಲ್ಲ ಆ ಸಂದರ್ಭದಲ್ಲಿ, ನಿಮಗೆಲ್ಲ ಗೊತ್ತಿದ್ದ ವಿಚಾರವಾಗಿ. ಅದರಿಂದಾಗಿ ಇದನ್ನು ಅವರು ಹೇಳುವಂಥ ಸಂಪೂರ್ಣ ಸುಳ್ಳಾಗಿದೆ. ಅಲ್ಲ, ಈಗ ಸುಜಾತಾ ಭಟ್ ಅವರು ಹೇಳ್ತಿರುವಂಥದ್ದು ಒಂದು ಇಂಟರ್ವ್ಯೂಗಳಲ್ಲಿ ನನಗೆ ಆ ಒಂದು ಜಾಗದಲ್ಲಿ ಸಂಬಂಧ ಇತ್ತು, ಅಂದರೆ ಸಂಬಂಧ ಇದ್ದರೂ ಕೂಡ ನನ್ನ ಬಗ್ಗೆ ನನ್ನಿಂದ ಯಾವುದೇ ಮಾಹಿತಿಯನ್ನು ಕೇಳಲಿಲ್ಲ. ನಾವು ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ಧರ್ಮಸ್ಥಳದವರಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟವರು ಯಾರಿದ್ದರು ಅವರು ಹಲ್ಲೆಗೆ ಯತ್ನ ಕೂಡ ನಡೆಸಿದ್ದಾರೆ ಎಂಬ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಸುಜಾತಾ ಭಟ್ಟಿಗೆ ಮತ್ತು ಈ ಜಾಗಕ್ಕೆ ಏನಾದರೂ ಸಂಬಂಧ ಇತ್ತಾ? ಸರ್, ಸುಜಾತಾ ಭಟ್ಟಿಗೆ ಮತ್ತು ಈ ಜಾಗಕ್ಕೆ ಸಂಬಂಧ ಇಲ್ಲ. ಸುಜಾತಾ ಭಟ್ಟಿನ ತಂದೆಗೆ ಮತ್ತು ಈ ಜಾಗಕ್ಕೆ ಸಂಬಂಧವಿತ್ತು. ಸಂಬಂಧವನ್ನು ಏನು ಸಂಬಂಧ ಇತ್ತು ಆ ಜಾಗವನ್ನು ಅದನ್ನು ಅಬ್ಸಲ್ಯೂಟ್ ರೈಟನ್ನು ನಾರಾಯಣ ಉಪಾಧ್ಯಾಯರು ಅದನ್ನು ಪರ್ಚೇಸ್ ಮಾಡ್ತಾರೆ. ಅವರಿಗೆ ಮೊಬೈಲನ್ನು ಅವರಿಗೆ ದುಡ್ಡನ್ನು ಕೊಟ್ಟದ್ದಕ್ಕೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಸಮೇತ ಹೆಣ್ಣು ಮಕ್ಕಳಿಗೆ ಪಾಲಿನ ಇದು ಇರಲಿಲ್ಲ, ಕೊಡುವಂಥದ್ದು ಇರಲಿಲ್ಲ ಆ ಸಂದರ್ಭದಲ್ಲಿ. ಕಾನೂನು ಪ್ರಕಾರವಾಗಿ ಈಗ ಬಂದಿದೆ ಬಿಟ್ಟು ಸಮಾನ ಪಾಲು ಅನ್ನುವಂಥದ್ದು ಆವಾಗ ಇರಲಿಲ್ಲ. ಮತ್ತು ಇವರು ಆಪಾದನೆ ಹಾಕುವಂಥದ್ದು ಯಾವ ಒಂದು ದುರುದ್ದೇಶದಿಂದ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತು ಆ ಸಂದರ್ಭದಲ್ಲಿ ನಾನು ಕೂಡ ನಗರಸಭಾ ಸದಸ್ಯ ಇರೋದ್ರಿಂದಾಗಿ ನನಗೆ ಎಲ್ಲ ವಿಚಾರಗಳು ಗೊತ್ತಿದೆ. ಮತ್ತು ಅವರು ಸಮೇತ ಪರ್ಕಳ ನಂಗೆ ಗೊತ್ತಿದ್ದ ಹಾಗೆ ಪರ್ಕಳ ಪರಿಕದಲ್ಲಿ ಇದ್ದವರಲ್ಲ, ಭಾರಿ ಸಣ್ಣ ವಯಸ್ಸಿನಲ್ಲಿ ಅವರು ಊರನ್ನು ಬಿಟ್ಟು ಹೋದವರು. ಅಂದರೆ ಹಾಗಾದರೆ ಸುಜಾತಾ ಭಟ್ ಅವರು ಹೇಳ್ತಿರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾರೆ ಅಂತ? ಸುಜಾತಾ ಭಟ್ ಅವರು ಹೇಳುವಂಥದ್ದು ಪ್ರತಿಯೊಂದು ವಿಚಾರ ಕೂಡ ಸುಳ್ಳು. ಯಾವುದೇ ಅವರಿಗೆ ಪರಿಕಕ್ಕೆ ಸಂಬಂಧವೇ ಇಲ್ಲ. ಮತ್ತು ಅವರು ಹಾಕುವಂಥ ಆಪಾದನೆ, ಧರ್ಮಸ್ಥಳದ ಮೇಲೆ ಹಾಕುವಂಥ ಆಪಾದನೆ ಸಂಪೂರ್ಣವಾಗಿ ಸುಳ್ಳಾಗಿದೆ. ಇದಿಷ್ಟು ಅಂದು ನಗರಸಭೆ ಸದಸ್ಯರಾಗಿರುವಂಥ ಮಹೇಶ್ ಠಾಗೋರ್ ಅವರ ಮಾತಾಗಿರುವಂಥದ್ದು. ಸುಜಾತಾ ಭಟ್ ಮತ್ತು ಪರಿಕದಲ್ಲಿರುವಂಥ ಜಾಗಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನಾನೇ ಒಂದು ಸಾಕ್ಷಿಯಾಗಿದ್ದೇನೆ. ಯಾಕಂದರೆ ದಾನವಾಗಿ ಕೊಡುವ ಸಂದರ್ಭದಲ್ಲಿ ಆಗಿರ್ಬೋದು, ಆ ಜಾಗದ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದಂಥ ಸಂದರ್ಭದಲ್ಲಿ ಇರ್ಬೋದು, ಎಲ್ಲವೂ ಕೂಡ ನನಗೆ ಎಲ್ಲವೂ ಮಾಹಿತಿ ನನ್ನ ಹತ್ರ ಇದ್ದರೆ. ಆದರೆ ಸುಜಾತಾ ಭಟ್ ಮತ್ತು ಪರಿಕದಲ್ಲಿ ಧರ್ಮಸ್ಥಳಕ್ಕೆ ಕೊಟ್ಟಿರುವಂಥ ಜಾಗಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂಬ ಅಂಶವನ್ನು ಹೇಳಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.